ಫೆಬ್ರವರಿ 13ರಂದು ನಮ್ಮ ಶಾಲೆಯಲ್ಲಿ ಆಚರಿಸುತ್ತಿರುವ 2025-26ನೇ SSLC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಮತ್ತು ಜೊತೆಗೆ ಸರಸ್ವತಿ ಪೂಜೆಯಲ್ಲಿ ಭಾಗವಹಿಸಿದ ನನ್ನ ಪೂಜ್ಯ ಗುರುಗಳು, ಪ್ರಾಂಶುಪಾಲಕರು, ನನ್ನ ಸ್ನೇಹಿತರು, ತಮ್ಮ ತಂಗಿಯರು ಮತ್ತು ಪ್ರಧಾನವಾದ ಪೋಷಕರಿಗೆ ನನ್ನ ಮಧ್ಯಾಹ್ನದ ಪೂರ್ವಕವಾದ ಶುಭೋದಯವನ್ನು ಹೇಳುತ್ತಾ ನನ್ನ 5 ವರ್ಷದ ಸವಿ ಅನುಭವವನ್ನು ಹೇಳಲು ಇಷ್ಟಪಡ್ತೇನೆ. 2021 ನವೆಂಬರ್ 21ರಲ್ಲಿ ಹಿಂದಿ ಭಾಷಾ ಶಿಕ್ಷಕರಾದ ಮಲ್ಲಪ್ಪ ಸರ್ ಅವರು ಪ್ರಿನ್ಸಿಪಲ್ ಸ್ಥಾನದಲ್ಲಿದ್ದಾಗ ನಾವು 6ನೇ ತರಗತಿ ಆಗಿ ಒಳಗೊಂಡಿದ್ದ ನಾವು ಸೆಕೆಂಡ್ ಸೆಮಿಗೆ ಬಂದ್ವಿ. ಅಷ್ಟೇನು ಸ್ಟ್ರಿಕ್ಟ್ ಇದ್ದಿದ್ದಿಲ್ಲ. 7th ಬರ್ತಾ ಕಾಶಿನಾಥ್ ನಮ್ಮ ಸೈನ್ಸ್ ಮಿಸ್ಸರು ಕಾಶಿನಾಥ್ ಅಪಾಯಿಂಟ್ ಆಯ್ತು. ಅವ್ರದ್ದು ಶಿಕ್ಷಕರ ವೃತ್ತಿಯಲ್ಲಿ ಫಸ್ಟ್ ಪೀಡೆ ಸ್ಟಾರ್ಟಿಂಗ್ ಬಂದಾಗ ಅವರು ನಮ್ಮ ಸ್ಟೂಡೆಂಟ್ಗಳು ಹೆಂಗೆ ಮಾಡ್ಬೇಕು ಅಂತಂದ್ರೆ ತುಂಬ ಆಸೆ ಪಟ್ಟಿದ್ರು. ಅದೇ ರೀತಿ ನಾವು ಹೇಳ್ತಲ್ಲಿ ಅವ್ರಿಗೆ ಗಿಡ ಹಚ್ಚೋದಾಗಲಿ, ನಮ್ಮ ಶಾಲೆಯ ವಾತಾವರಣದಲ್ಲಿ ಅದಕ್ಕೆ ನೀರು ಹಾಕೋದಾಗಲಿ ಅದೆಲ್ಲ ಮಾಡಿ ಅವ್ರ ಮನಸ್ಸನ್ನ ಸಂತೋಷಪಡಿಸಿದ್ವಿ. 10th ಬರ್ತಾ ಅನೇಕ ಉತ್ತಮವಾದ ಕೆಲಸವನ್ನು ಮಾಡಿ ಅವ್ರ ಮನಸ್ಸಿಗೆ ಭಾಳ ನೋವು ಮಾಡಿದ್ವಿ. ರಾತ್ರಿ ಹೇಳ್ಬೋದು, ಇದು ಭಾಳ ಕೆಲಸ ಮಾಡಿದ್ವಿ. ಅದನ್ನು ನಂಬಿ ತೊಗೊಳೋದು ಬೇಡ. ಅದರ ಪರವಾಗಿ ನಾವು ಕ್ಷಮಾಪಣೆ ಕೇಳ್ತೀನಿ. ಮತ್ತೆ ಭಾಳ ಅವರ ಅನಿಸಿಕೆಯನ್ನು ಭಾಳ ಮುಂದೆ ಎಕ್ಸ್ಪೀರಿಯನ್ಸ್ ಮುಖಾಂತರ ಹೇಳೋಕ್ಕೆ ಟ್ರೈ ಮಾಡ್ತಾರೆ. ಅದ್ರ ನಮ್ಮ 10th ಬಾಯ್ಸ್ ಅರ್ಥ ಮಾಡ್ಕೊಳಂಗಿಲ್ಲ. ಅಂದ್ರೆ ಅದರ ನಮ್ಮ ಬಾಯ್ಸ್ ಹೋದಷ್ಟು ಗರ್ಲ್ಸ್ ಅದಲ್ಲ 10th ಕ್ಲಾಸ್ನಲ್ಲಿ. ಇದನ್ನ ಹೇಳ್ತೇನೆ. ರಾತ್ರಿ 12 ಗಂಟೆ 1 ಗಂಟೆ ಕುತ್ಕೊಂಡು ಓದ್ತೇವೆ. ಅದು ಬೆಳಿಗ್ಗೆ ಹೇಳಲ್ಲ, ನಮ್ಗೆ ಗೊತ್ತೈತಿ. ಅಂದ್ರೆ ಸ್ವಲ್ಪ ಸುಳ್ಳು ಹೇಳ್ತೀವಿ, ಹೇಳ್ತಾರೆ. ಅದು ಬೆಳಿಗ್ಗೆ ರಾತ್ರಿ 2 ಗಂಟೆ ಅಂತ ಓದೇ ಮಾಡ್ಕೊಂತೇವೆ. ಟಾರ್ಗೆಟ್ನ ಕೊಟ್ಟಿದ್ದಾರೆ. ತಮ್ಮ ಕನ್ನಡ ಭಾಷೆಯಲ್ಲಿ 100 ತೊಗೊಂಡವ್ರಿಗೆ ಬಹುಮಾನವನ್ನು ವಿತರಣೆ ಮಾಡ್ತೀನಿ, ಎಲ್ಲೇ ಇದ್ರು ಕರೆಸಿ ನಾಳೆ ಸುತ್ತ ಮಾಡ್ತೀನಿ ಅಂತ ಒಂದು ಹೇಳಿದ್ದಾರೆ. ನಂತರ ನಮ್ಮ ಹಿಂದಿ ಸರ್ 3ನೇ ಪೀಳಿಗೆ ಬರ್ತಾ ಇದ್ರು. ಅವರು ಮೋಟಿವೇಶನ್ ಭಾಳ ಚೆನ್ನಾಗಿ ಮಾಡ್ತಾರೆ. ಅಂದರೆ ಕ್ಲಾಸು ಭಾಳ ಚೆನ್ನಾಗಿ ಮಾಡ್ತಾರೆ. ಅವ್ರದ್ದು ಇಂಟೆನ್ಷನ್ ಏನಂದ್ರೆ ಹುಡುಗರಿಗೆ ಪ್ರೆಷರ್ ಹಾಕ್ಬಾರ್ದು. ಕ್ಲಾಸ್ನಲ್ಲಿ ಕಾಮಿಡಿ ಅಂತ ಭಾಳ ಮಾಡ್ತಾರೆ. ಅವರು ವರ್ಷನೂ ನಮ್ಮ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡಿ ಅವರ ಕಲಿಕೆಗೆ ಇನ್ನೂ ಸ್ಫೂರ್ತಿದಾಯಕರಾಗಿ ಅವ್ರನ್ನ ಛಲ ಜಾಸ್ತಿ ಮಾಡ್ತಾರೆ. ನಂತರ 4ನೇ ಪೀಳಿಗೆ ನಮ್ಮ ಇಂಗ್ಲೀಷ್ ಸರ್ ಬರ್ತಾ ಇದ್ರು. ಅವರು ಇಂಗ್ಲೀಷ್ ಸರ್ ಫುಲ್ ಪಾಠ ಮಾಡೋ ಹೊತ್ತಿನಾಗ ಕಾಮಿಡಿನೇ ಮಾಡ್ತಾ ಇದ್ರು. ಆದರೆ ಗ್ರಾಮರ್ ಹೇಳೋ ಹೊತ್ತಿನಾಗ ಫುಲ್ ಸ್ಟ್ರಿಕ್. ಅವ್ರು ಬೈಬಲ್ ನೆನಪಡ್ಕೊಂತ ಇದ್ದಾನೆ, ಬೇಕುಪಿ ಭಾಳ ಮಾತಾಡ್ತಾರೆ. ಅಂದರೆ ಅವ್ರು ಹೇಳೋದಂದ್ರೆ ಎಲ್ಲ ಭಾಷೆನೂ ಓದಿ, ಎಲ್ಲ ಸಬ್ಜೆಕ್ಟ್ನೂ ಓದಿ, ನನ್ನ ಸಬ್ಜೆಕ್ಟ್ನೂ ಬರೀಬೇಡಿ, ನನ್ನ ಸಬ್ಜೆಕ್ಟ್ನೂ ಓದಿ, ಟೈಮ್ ಟೇಬಲ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ನಂತರ ನಮ್ಮ ಸೈನ್ಸ್ ಮಿಸ್ ಸಣ್ಣ ಮಿಸ್ ಅಂತ ಇದ್ರು. ಅವರು ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ತಾ ಇದ್ರು. 9th ಅವರು 7th ಬಂದು ಮತ್ತು 7th ಯಾವುದೇ ಕಾರಣದಿಂದ ಹೋಗಿ ಮತ್ತೆ ನಾವು 9th ಬಂದಿದ್ರು. ಅವರು ಚಲೋ ಮಾಡ್ತಾರೆ. ಯಾವುದೇ ಕಾರಣದಿಂದ ಹೋಗಿ ನಮ್ಮ ನಿವೇದಿತಾ ಮಿಸ್, ದೀಕ್ಷಿತಾ ಮಿಸ್ ಅವರು ಬಂದಿದ್ದಾರೆ. ಅವರು ಕೂಡ ಚಲೋ ಮಾಡ್ತಾರೆ. ಆದರೆ ಅವ್ರ ಕಡೆಯಲ್ಲಿ ನಾವು ಹೊತ್ತ ತಿಂದೇ ಇರೋ ಕ್ಲಾಸೇ ಇರುವ ದಿವಸ ಬರ್ತಾರೆ ಹೊಡಿತಾರೆ, ಯಾವುದಾದ್ರೂ ಕಾರಣದಿಂದ ಹೊಡಿತಾರೆ. ಅಂದ್ರೆ ಅವ್ರ ಕೆಲಸಕ್ಕಿಂತ ಚೆನ್ನಾಗಿ ಓದಿಸ್ತಾ ಇದ್ದಾರೆ. ನಂತರ ಊಟ ಆದಮೇಲೆ ಫಸ್ಟ್ ನಮ್ಮ ಮ್ಯಾಥ್ಸ್ ಸರ್ ಇರ್ತಿತ್ತು. ಮ್ಯಾಥ್ಸ್ ಸರ್ ಅವ್ರ ಕೆಲಸಕ್ಕಿಂತನೂ ಗೆಸ್ಟ್ ಆಗಿದ್ರು, ಅವ್ರ ಕೆಲಸಕ್ಕಿಂತನೂ ಚೆನ್ನಾಗಿ ಕ್ಲಾಸ್ ಮಾಡ್ತಾಯಿದ್ರು. ಪಾಠ ಆದ್ಮೇಲೆ ಯೂನಿಟ್ ಟೆಸ್ಟ್ ಮಾಡೋದು, ಅದನ್ನ ಅಲ್ಲೇ ರಿವಿಷನ್ ಮಾಡಿ ಅಲ್ಲೇ ಕೊಡೋದು, ಆ ಥರ ಭಾಳ ಮಾಡಿದ್ದಾರೆ. ಅವ್ರು ಒಂದು ಮೋಟಿವೇಶನ್ ಮಾಡಿದ್ರೆ ಅದನ್ನು ತುಂಬ ಆಗ್ತಿತ್ತು. ಅವ್ರು ಅಷ್ಟು ಮೋಟಿವೇಶನ್ ಮಾಡಕ್ಕೆ ಹೋಗಿದ್ದಿಲ್ಲ. ಯಾಕೆಂದ್ರೆ ಅವ್ರಿಗೆ ನಾವು ಭಾಳ ಬೇಜಾರು ಮಾಡಿಬಿಟ್ಟಿದ್ವಿ. ಅಂದರೂ ಮ್ಯಾಥ್ಸ್ ಅನ್ನೋ ಟಫ್ ಸಬ್ಜೆಕ್ಟಿಗೆ ಮಾರ್ಕ್ಸ್ ತೆಗಿಲಿಕ್ಕೆ ಬೆನ್ನವಾಗಿದ್ರು ನಮ್ಮ ಮಿಸ್. ಈಗ ಅವರು ಯಾವುದೋ ಒಂದು ಕಾರಣದಿಂದ ಟ್ರಾನ್ಸ್ಫರ್ ಆಗಿ ನಮ್ಮ ನಿವೇದಿತಾ ಮಿಸ್ ಬಂದಿದ್ದಾರೆ. ಅವ್ರದ್ದು ಫುಲ್ ಒಂಥರ ಹಾಳು ಬರ್ತಾರೆ, ಭಾಷೆ ಮಾತಾಡೋದು ಅಂತಂದ್ರು. ನಮ್ಮ FD ಮ್ಯಾಮ್ ಅವ್ರು ಇದೇ ಕೇಳಿದ್ರು. ನಾವು ಇದೇ ಕ್ವಶನ್ ಕರ್ಕೊಂಡು ಅವ್ರ ಹತ್ರ ಬೆಣ್ಣೆ ಇದ್ದಂಗೆ ಎಷ್ಟು ನೈಸ್ ಹೊಡಿತು ಅಷ್ಟು ಕರೆ ಕೊಡ್ತಾರೆ. ಅವ್ರಿಗೆ ಎಲ್ಲ ರೀತಿ ಕಾಮಿಡಿಗೆ ಇರ್ತಾರೆ, ಕಾಮಿಡಿಯಾಗೆ ನಡೆಸ್ತಾರೆ, ಕಾಮಿಡಿಯಾಗೆ ಎಲ್ಲ ಥರ ಮಾಡ್ತಾರೆ. ಅವ್ರು ಹುಡುಗರಂತಲ್ಲಿ ಒಟ್ಟೆ ಸಿಟ್ಟಾಗಿರಲ್ಲ. ನಾನು ಇದೆಲ್ಲ ಸಿಟ್ಟಾಗಿರೋದು. ಮತ್ತೆ ನಮ್ಮ ಟೀಚರ್ ನಮ್ಮ ಕ್ಲಾಸಿಗೆ ಬರೋದು ಭಾಳ ರೇರ್. ಅಂದ್ರೆ ಅವ್ರು ಬಂದ್ರೆ ಯಾವುದಾದ್ರು ಒಂದು ವ್ಯಕ್ತಿ ಜೀವನ ಚರಿತ್ರೆಯನ್ನು ಹೇಳಿ ಹೇಗಿದ್ದವರು ಹೇಗಾದ್ರು ಅಂತಂದ್ರೆ ನಾವು ನೀವು ಹಿಂಗೆ ಆಗ್ಬೋದಲ್ಲ ಅಂತಂದು ನಮಗೆ ಸ್ಫೂರ್ತಿ ನೀಡಿ ನಮ್ಮ ಚೆನ್ನಾಗಿ ಅನಿಸ್ತಾರೆ.
ನಮ್ಮ ಪ್ರಿನ್ಸಿಪಲ್ ಸರ್ ನಾಗರಾಜ್ ಕುಮಾರ್ ಸರ್ ಅವರು ನಮ್ಮ 10th ಕ್ಲಾಸ್ನಲ್ಲಿ ಇದ್ದಾಗ ಬರೋರು. ಅವರು ಹೊಸದಾಗಿ ಆಲೋಚನೆ ಮಾಡಿ ನಮ್ಮ 10th ಫಲಿತಾಂಶವನ್ನು ಹೆಚ್ಚಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ವರ್ಷ ಫಸ್ಟ್ ಸೆಕೆಂಡ್ ಥರ್ಡ್ ಬರೋ ಬಹುಮಾನ ವಿತರಣೆ ಮಾಡೋದಾಗಲಿ, ಟಾಸ್ಕ್ ಕೊಡೋದಾಗಲಿ, ಇನ್ನೊಬ್ಬರು ಸರಿ ಎಕ್ಸ್ಟ್ರಾ ಕ್ಲಾಸ್ ತಗೊಂತ ಹೇಳೋದಾಗಲಿ, ಒಳ್ಳೊಳ್ಳೆ ಪ್ಲಾನ್ ಮಾಡಿ ನಮ್ಮನ್ನ ಒಂದು ಗುರಿ ಕಡೆಗೆ ಸಾಗಿಸ್ತಾ ಇದ್ದಾರೆ. 2021 ಮೇ 21 6ನೇ ತರಗತಿಯಾಗಿ ನಾವು ಈ ಶಾಲೆಯ ಒಳಗೊಂಡಿದ್ದ ನಾವು 2026 ಏಪ್ರಿಲ್ 2ರಂದು ಈ ಶಾಲೆಯನ್ನು ಬಿಟ್ಟು ಹೋಗುತ್ತೇವೆ ಅನ್ನೋ ಸಂಗತಿಯನ್ನು ಹೇಳ್ತಾ ನಾನು ಈ ಪೂರ್ಣ ಭಾಷೆಯನ್ನು ಮುಗಿಸುತ್ತೇನೆ.